ನಿಮ್ಮ ಲಿವರ್ ಸಂಪೂರ್ಣವಾಗಿ ಹಾಳಾಗುವುದನ್ನ ಅಥವಾ ಲಿವರ್ ಕ್ಯಾನ್ಸರ್ ಬರುವುದನ್ನ ಕೇವಲ ಒಂದು ಸಣ್ಣ ಇಂಜೆಕ್ಷನ್ ತಡೆಯಬಲ್ಲದು. ನಂಬಲು ಕಷ್ಟನಾ? ಆದರೆ 100ಕ್ಕೂ 100 ಸತ್ಯ. ಇಂದು ನಾವು ಮಾತಾಡ್ತಿರುವುದು ಸೈಲೆಂಟ್ ಕಿಲ್ಲರ್ ಹೆಪಟೈಟಿಸ್ ಬಿ ಬಗ್ಗೆ ಮತ್ತು ಅದರಿಂದ ನಿಮ್ಮನ್ನು ರಕ್ಷಿಸುವ ಬಿ ವ್ಯಾಕ್ಸಿನ್ ಬಗ್ಗೆ. ಬಿ ವ್ಯಾಕ್ ಬಗ್ಗೆ ತಿಳಿಯುವ ಮುನ್ನ ಈ ವೈರಸ್ ಎಷ್ಟು ಅಪಾಯಕಾರಿ ಅಂತ ನೀವು ತಿಳಿಯಲೇಬೇಕು. ಹೆಪಟೈಟಿಸ್ ಬಿ ವೈರಸ್ ನಮ್ಮ ಲಿವರ್ಗೆ ದಾಳಿ ಮಾಡುತ್ತದೆ. ಆರಂಭದಲ್ಲಿ ಯಾವುದೇ ಲಕ್ಷಣಗಳನ್ನು ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಒಳಗೆ ಲಿವರ್ ಡ್ಯಾಮೇಜ್ ಆಗಿರುತ್ತದೆ. ರಕ್ತದ ಮೂಲಕ ಅಥವಾ ಸೋಂಕಿತ ಸೂಜಿಗಳ ಮೂಲಕ ಇದು ಹರಡುತ್ತದೆ. ಇದು HIV ಗಿಂತ 100 ಪಟ್ಟು ಹೆಚ್ಚು ಸುಲಭವಾಗಿ ಹರಡುತ್ತದೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? ಅದೇ ಬಿ ವ್ಯಾಕ್ ವ್ಯಾಕ್ಸಿನ್. ಬಿ ವ್ಯಾಕ್ ಎಂಬುದು ಬಯೋಲಾಜಿಕಲ್ ಈ ಕಂಪನಿ ತಯಾರಿಸುವ ಅತ್ಯಂತ ಪ್ರಸಿದ್ಧ ಹೆಪಟೈಟಿಸ್ ಬಿ ಲಸಿಕೆ. ಇದರಲ್ಲಿ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಬಳಸಲಾಗಿದೆ. ಅಂದರೆ ಇದು ನಿಮ್ಮ ದೇಹದೊಳಗೆ ಹೋದ ತಕ್ಷಣ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಎಚ್ಚರಿಸುತ್ತದೆ. ಭವಿಷ್ಯದಲ್ಲಿ ನಿಜವಾದ ವೈರಸ್ ನಿಮ್ಮ ದೇಹಕ್ಕೆ ಎಂಟ್ರಿ ಕೊಟ್ಟರೆ ನಿಮ್ಮ ದೇಹ ಮೊದಲೇ ಸಿದ್ಧವಾಗಿರುವ ಆಂಟಿಬಾಡಿಗಳ ಮೂಲಕ ಅದನ್ನು ನಾಶ ಮಾಡುತ್ತದೆ. ನಿಮ್ಮ ಲಿವರ್ ಸೇಫ್ ಆಗಿರುತ್ತದೆ. ಈಗ ಮುಖ್ಯವಾದ ಪ್ರಶ್ನೆ, ಈ ಲಸಿಕೆಯನ್ನು ಯಾರೆಲ್ಲ ತೆಗೆದುಕೊಳ್ಳಬಹುದು? ಡೋಸೇಜ್ ಎಷ್ಟು? ವಯಸ್ಕರಿಗೆ 1 ml ನ ಸಿಂಗಲ್ ಡೋಸ್ ಇಂಜೆಕ್ಷನ್ ನೀಡಲಾಗುತ್ತದೆ. ಇದನ್ನು ಸ್ನಾಯುವಿಗೆ ಮಾತ್ರ ಕೊಡಲಾಗುತ್ತದೆ. 1 ಮತ್ತು 6 ತಿಂಗಳ ಸ್ಕೆಡ್ಯೂಲ್ ನಲ್ಲಿ ಒಟ್ಟು 3 ಡೋಸ್ ತೆಗೆದುಕೊಳ್ಳುವುದು ಕಡ್ಡಾಯ. ಆರೋಗ್ಯ ಕಾರ್ಯಕರ್ತರು, ಲ್ಯಾಬ್ ಟೆಕ್ನಿಷಿಯನ್ಸ್ ಮತ್ತು ಲಿವರ್ ಸಮಸ್ಯೆ ಇರುವವರು ಇದನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ಬಿ ವ್ಯಾಕ್ ಅಡಲ್ಟ್ ಲಸಿಕೆಯ 1 ಡೋಸ್ ನ ಬೆಲೆ ಮೆಡಿಕಲ್ ಸ್ಟೋರ್ ನಲ್ಲಿ ಕೇವಲ 84 ರೂಪಾಯಿಗಳು ಮಾತ್ರ. ಒಂದು ವೇಳೆ ಬಿ ವ್ಯಾಕ್ ಸಿಗಲಿಲ್ಲ ಅಂದ್ರೆ ಭಾರತ್ ಬಯೋಟೆಕ್ ನ ರಿವ್ಯಾಕ್ ಬಿ, ಸಿರಮ್ ಇನ್ಸ್ಟಿಟ್ಯೂಟ್ ನ ಜೆನೆವ್ಯಾಕ್ ಬಿ ಇವುಗಳನ್ನು ಕೂಡ ನೀವು ಬಳಸಬಹುದು. ಬೆಲೆ ಕೇಳಿದಿರಿ, ಆದರೆ ಇದನ್ನು ಹಾಕಿಸಿಕೊಂಡಾಗ ಆಗುವ ಸೈಡ್ ಎಫೆಕ್ಟ್ ಏನು ಅಂತ ಗೊತ್ತಾ? ಅದನ್ನು ಈಗ ನೋಡೋಣ. ಗಮನಿಸಿ, ಮುನ್ನೆಚ್ಚರಿಕೆ ಬಹಳ ಮುಖ್ಯ. ಲಸಿಕೆ ಹಾಕಿದ ಜಾಗದಲ್ಲಿ ಸಣ್ಣ ನೋವು ಅಥವಾ ಊತ ಬರಬಹುದು. ಜ್ವರ ಅಥವಾ ತಲೆನೋವು ಕಾಣಿಸಬಹುದು. ಇದು ಸಂಪೂರ್ಣ ಸಾಮಾನ್ಯ, ಭಯಪಡುವ ಅಗತ್ಯವಿಲ್ಲ. ಮುಖ್ಯ ವಾರ್ನಿಂಗು, ಈ ಲಸಿಕೆಯನ್ನು 2 ಡಿಗ್ರಿ ಸೆಲ್ಸಿಯಸ್ ನಿಂದ 8 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಮಾತ್ರ ಫ್ರಿಡ್ಜ್ ನಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೂ ಫ್ರೀಸ್ ಮಾಡಬಾರದು. ಯಾವಾಗಲೂ ನರ್ಸ್ ಅಥವಾ ವೈದ್ಯರಿಂದಲೇ ಇದನ್ನು ಹಾಕಿಸಿಕೊಳ್ಳಿ. ನಿಮ್ಮ 84 ರೂಪಾಯಿ ಮತ್ತು 3 ಡೋಸ್ ಲಸಿಕೆ ನಿಮ್ಮ ಲಿವರ್ ಅನ್ನು ಜೀವಮಾನವಿಡೀ ಕಾಪಾಡುತ್ತದೆ. ಈ ವೈದ್ಯಕೀಯ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ತಕ್ಷಣ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಫಾರ್ಮಸಿ ಮತ್ತು ಮೆಡಿಸಿನ್ ಬಗ್ಗೆ ನಿಖರ ಮಾಹಿತಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.